ಒಳ್ಳೆಯ ಆಲೋಚನೆ ಮಾಡಿದ್ರೆ ಸರಿಯಾದ ದಾರಿಯಲ್ಲಿ ಇದ್ದ ಹಾಗೇನೆ. ನೀವು ಎಷ್ಟು ಒಳ್ಳೆಯ ರೀತಿಯಿಂದ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತೀರೋ ಅಷ್ಟು ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ಕೋರಿಕೊಳ್ತಿದ್ದೀರಾ ಅಂತ ಅರ್ಥ. ನಿಮ್ಮ ಆಲೋಚನೆಯ ಪ್ರಭಾವ ಜಾಸ್ತಿ ಆದ ಹಾಗೆ ಅಲ್ಲ, ನಿಮ್ಮ ಹತ್ತಿರ ನೀವು ಆಲೋಚಿಸೋದನ್ನ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನು ಅಂದ್ರೆ, ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ಲದೇನೆ ನೀವು ಭಾವನೆಗಳನ್ನ ಒಂದಾದ ಮೇಲೊಂದು ಆಡ್ ಮಾಡ್ತಾ ಇರ್ತೀರಾ. ಅದಕ್ಕೇನೆ ಫಲಿತಗಳು ವೇಗವಾಗಿ ಬರ್ತಾ ಇರ್ತವೆ. ನೀವು ವರ್ತಮಾನದ ಬಗ್ಗೆ ಆಗ್ಲಿ, ಭವಿಷ್ಯದ ಬಗ್ಗೆ ಆಗ್ಲಿ, ಯಾವುದರ ಬಗ್ಗೆ ಆಗ್ಲಿ ಆಲೋಚನೆ ಮಾಡಿದ್ರೆ ನಿಮ್ಮ ಫ್ರೀಕ್ವೆನ್ಸಿ ಅನ್ನೋದು ಈ ವಿಶ್ವದಲ್ಲಿ ಕಳಿಸ್ತಿದ್ದೀರಾ ಅಂತ ನೆನ್ಪಿಟ್ಕೊಳ್ಳಿ. ಇದು ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಇದರ ಬಗ್ಗೆ ನೀವು ಯಾವಾಗ ಪೂರ್ತಿಯಾಗಿ ತಿಳ್ಕೊಳ್ತೀರೋ, ಯಾವಾಗ ಇದನ್ನ ಪೂರ್ತಿಯಾಗಿ ನಂಬುತ್ತೀರೋ, ಆವಾಗ ನಿಮ್ಮ ಜೀವನವನ್ನ ಸರಿಯಾದ ಕ್ರಮದಲ್ಲಿ ಜೀವಿಸ್ತೀರಾ. ನೀವು ಗಮನಿಸಿದರೂ ಗಮನಿಸದೇ ಇದ್ರೂ ನಾವು ಯಾವಾಗ್ಲೂ ಆಲೋಚಿಸ್ತಾನೆ ಇರ್ತೀವಿ. ನಾವು ಇನ್ನೊಬ್ಬರ ಜೊತೆ ಮಾತಾಡ್ತಿದ್ರು, ಅವರು ಹೇಳೋದನ್ನ ಕೇಳ್ತಿದ್ರು, ನಾವು ಥಿಂಕ್ ಮಾಡ್ತಾನೆ ಇರ್ತೀವಿ. ನಾವು ಸ್ಟಡಿ ಮಾಡ್ತಿದ್ರು, ಟಿವಿನ ನೋಡ್ತಿದ್ರು, ನಾವು ಆಲೋಚನೆಯನ್ನ ಮಾಡ್ತಾನೆ ಇರ್ತೀವಿ. ನಾವು ನಮ್ಮ ಹಳೆಯ ನೆನಪುಗಳ ನೆನಪು ಮಾಡ್ಕೊಳ್ಳುವಾಗಲೂ ಕೂಡ ನಾವು ಆಲೋಚಿಸ್ತಾನೆ ಇರ್ತೀವಿ. ನಮ್ಮ ಭವಿಷ್ಯದ ಬಗ್ಗೆ ಏನಾದರೂ ಆಲೋಚನೆ ಮಾಡ್ತಿರ್ಬೇಕಾದ್ರೆ ನಾವು ಆಲೋಚಿಸ್ತಿರುವ ಹಾಗೇನೆ ಲೆಕ್ಕ. ನಾವು ಬೈಕ್ ಓಡಿಸ್ಬೇಕಾದ್ರೆ, ಬೆಳಗ್ಗೆನೆ ತಯಾರಾಗಬೇಕಾದ್ರೆ ಆಲೋಚಿಸ್ತಾನೆ ಇರ್ತೀವಿ. ನಮ್ಮಲ್ಲಿ ತುಂಬಾ ಜನಕ್ಕೆ ಯಾವುದೇ ಆಲೋಚನೆ ಇಲ್ಲದೆ ಇರೋದು ಅಂದ್ರೆ ಅದು ನಿದ್ದೆ ಮಾಡುವಾಗ ಮಾತ್ರ. ಆದ್ರೆ ನೀವೊಂದು ವಿಷಯವನ್ನ ಗುರುತಿಸಬೇಕು. ನಾವು ನಿದ್ದೆಯಲ್ಲಿ ಜಾರಿ ಹೋಗುವ ಮುನ್ನ ಯಾವುದರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀವೋ ಆ ಆಲೋಚನೆಯ ಪ್ರಭಾವ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಮೇಲೆ ಇರುತ್ತೆ ಅಂತ ಗುರುತಿಸಿ. ಅದಕ್ಕೇನೆ ನಿದ್ದೆ ಮಾಡುವ ಮೊದಲು ನಿಮ್ಮ ಆಲೋಚನೆಯ ಪ್ರಭಾವ ಒಳ್ಳೆಯ ತರ ಇರೋ ರೀತಿ ನೋಡ್ಕೊಳ್ಳಿ. ಪೂರ್ವ ಕಾಲದಲ್ಲಿ ದೊಡ್ಡವರು ಕೂಡ ಇದೇ ಹೇಳೋರು, ನಾವು ಏನ್ ಅನ್ಕೊಳ್ತೇವೆಯೋ ಅದೇ ನಡೆಯುತ್ತೆ ಅಂತ. ಅದಕ್ಕೆ ಜಾಗೃತೆಯಿಂದ ಆಲೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ. ಈ ಸೃಷ್ಟಿ ನಮಗೆ ಯಾವಾಗ್ಲೂ ಒಳ್ಳೆಯದನ್ನ ಮಾಡಬೇಕು ಅಂತಾನೆ ಇರುತ್ತೆ. ಆದ್ರೆ ನಮ್ಮ ಆಲೋಚನೆಗಳಿಂದನೇ ನಾವೇ ಅದನ್ನೇ ಸ್ವೀಕರಿಸದೇನೆ ತಡೀತಿದೀವಿ. ಒಬ್ಬ ವ್ಯಕ್ತಿಗೆ ಒಂದು ಆಲೋಚನೆ ಬಂದ ಪ್ರತಿ ಸಾರಿ, ಇಲ್ಲಾಂದ್ರೆ ದೀರ್ಘಕಾಲದವರೆಗೂ ಒಂದೇ ಆಲೋಚನೆಯ ಮೇಲೆ ಇರೋರು ಸೃಷ್ಟಿಸುವ ಪ್ರಕ್ರಿಯೆಯಲ್ಲಿ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಆಲೋಚನೆಯಿಂದ ಏನೋ ಒಂದು ಹೊರಗಡೆ ಸೃಷ್ಟಿ ಆಗುತ್ತೆ ಅಂತ ಗಮನಿಸಬೇಕು. ನೀವು ಇವಾಗ ಆಲೋಚಿಸ್ತಿರೋದನ್ನ ನಿಮ್ಮ ಜೀವನ ಅದೇ ರೀತಿ ಸೃಷ್ಟಿ ಆಗುತ್ತೆ. ನೀವು ನಿಮ್ಮ ಜೀವನವನ್ನ ನಿಮ್ಮ ಆಲೋಚನೆಗಳಿಂದ ಸೃಷ್ಟಿಸಿಕೊಳ್ತಿದ್ದೀರಾ. ನೀವು ಯಾವಾಗ್ಲೂ ಆಲೋಚಿಸ್ತಾನೆ ಇರ್ತೀರಾ, ಆದ್ರಿಂದ ನೀವು ಯಾವಾಗ್ಲೂ ಸೃಷ್ಟಿಸ್ತಾನೆ ಇರ್ತೀರಾ. ಅಂದ್ರೆ ಯು ಆರ್ ದ ಕ್ರಿಯೇಟರ್. ನೀವು ಯಾವುದರ ಬಗ್ಗೆ ಜಾಸ್ತಿ ಯೋಚನೆಯನ್ನ ಮಾಡ್ತಿರೋ, ಯಾವುದರ ಮೇಲೆ ಜಾಸ್ತಿ ನಿಮ್ಮ ದೃಷ್ಟಿಯನ್ನ ಇಡ್ತಿರೋ ಅದೇ ನಿಮ್ಮ ಜೀವನವಾಗಿ ಬದಲಾಗುತ್ತೆ. ನಿಮ್ಮ ಆಲೋಚನೆಗಳೇ ಬಿತ್ತನೆಗಳು. ನೀವು ಪಡೆಯುವಂತಹ ಫಲ ನೀವು ನಾಟುವ ಬಿತ್ತನೆಯ ಮೇಲೆ ಇರುತ್ತೆ. ನೀವು ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಈ ವಿಶ್ವ ಇಲ್ಲಾಂದ್ರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ಅದಕ್ಕೆ ಸ್ಪಂದಿಸಿ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಅಸಂತೃಪ್ತಿಕರವಾದ ಪರಿಸ್ಥಿತಿಗಳನ್ನ ಎದುರಾಗ್ತವೆ ಅಂತ ಮರಿಬೇಡಿ. ಇನ್ನೊಬ್ರು ಹೇಳುವ ಗಾಸಿಪ್ ನ ಕೇಳ್ತಾ ಅದರ ಮೇಲೆ ನಿಮ್ಮ ದೃಷ್ಟಿಯನ್ನ ಕೇಂದ್ರೀಕರಿಸಿದರೆ ಅಥವಾ ಅವರು ಹೇಳುವ ವಿಷಯಗಳಿಗೆ ನೀವು ಏಕೀಭವಿಸಿದರೆ ಆ ಕ್ಷಣದಲ್ಲಿ ನೀವು ಕೂಡ ಆ ಫ್ರೀಕ್ವೆನ್ಸಿಲಿ ಇರೋ ರೀತಿ ಆಗುತ್ತೆ. ಆ ಪರಿಸ್ಥಿತಿಗಳು ಕೂಡ ನಿಮ್ಮ ಜೀವನದಲ್ಲಿ ಬರ್ತವೆ ಅಂತ ಗ್ರಹಿಸಿ. ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಯೂನಿವರ್ಸ್ ಅನ್ನೋದು ನಿಮ್ಮ ಭಾವನೆಗಳಿಗೆ ಸ್ಪಂದಿಸುತ್ತೆ ಅಂತ ನೀವು ಮುಖ್ಯವಾಗಿ ತಿಳ್ಕೋಬೇಕು. ಅದಕ್ಕೆ ನೀವು ಅಂದುಕೊಂಡಿದ್ದು ಪ್ರತಿಫಲವಾಗಿ ನಿಮ್ಮ ಹತ್ತಿರ ಬರುತ್ತೆ. ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ತರಬೇಕು ಅಂದ್ರೆ ಈ ಬಲವಾದ ಜ್ಞಾನವನ್ನ ಸಾಧನವನ್ನಾಗಿ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಪ್ರತಿ ಪರಿಸ್ಥಿತಿಯನ್ನ ನಿಮ್ಮ ಆಲೋಚನೆಯಿಂದ ಪೂರ್ತಿಯಾಗಿ ಬದಲಾಯಿಸಬಹುದು. ಆಲೋಚನೆಗಳು ಮ್ಯಾಗ್ನೆಟ್ ತರ. ಆಲೋಚನೆಗಳಿಗೆ ಫ್ರೀಕ್ವೆನ್ಸಿ ಇರುತ್ತೆ. ನೀವು ಏನಾದ್ರೂ ಯೋಚನೆ ಮಾಡ್ತಿರುವಾಗ ಅದು ವಿಶ್ವಕ್ಕೆ ಸೇರ್ತಿದೆ. ನಿಮ್ಮ ಮೈಂಡ್ ಇಂದ ಹೊರಗೆ ಕಳಿಸೋ ಎಲ್ಲಾ ಆಲೋಚನೆಗಳು ಕೂಡ ತಿರುಗಿ ನಿಮ್ಮ ಹತ್ತಿರಾನೇ ಬರ್ತವೆ. ಒಂದು ಟ್ರಾನ್ಸ್ಮಿಟರ್ ಟವರ್ ಇಂದ ಹೇಗೆ ನಮ್ಮ ಟಿವಿಗೆ ಸಿಗ್ನಲ್ಸ್ ಬರ್ತಿದಾವೋ ಹಾಗೇನೆ ವಿಶ್ವಕ್ಕೆ ನಿಮ್ಮೊಳಗಿಂದ ಸಿಗ್ನಲ್ಸ್ ಅನ್ನೋದು ಹೋಗ್ತಿದಾವೆ. ಅಂದ್ರೆ ನೀವೊಂದು ಟ್ರಾನ್ಸ್ಮಿಟರ್ ಟವರ್ ರೀತಿಯವರು. ಈ ಭೂಮಿಯ ಮೇಲೆ ಸೃಷ್ಟಿಸಿದ ಎಲ್ಲಾ ಟಿವಿ ಟವರ್ಸ್ ಗಿಂತ ನೀವು ಜಾಸ್ತಿ ಶಕ್ತಿವಂತರು ಅಂತ ತಿಳ್ಕೋಬೇಕು. ನಿಮ್ಮ ಹತ್ತಿರ ಇರುವ ಟ್ರಾನ್ಸ್ಮಿಟರ್ ಟವರ್ ಇಂದ ನಿಮ್ಮ ಜೀವನವನ್ನ ಸೃಷ್ಟಿಸ್ತಿದ್ದೀರಾ. ನಿಮ್ಮನ್ನ ನೀವು ಸಮೃದ್ಧಿಯಿಂದ ಜೀವಿಸ್ತಿದ್ದೀರಾ ಅಂತ ಊಹಿಸಿಕೊಳ್ಳಿ. ಹಾಗೆ ಮಾಡಿದ್ರೆ ಸಮೃದ್ಧಿಯನ್ನೇ ಆಕರ್ಷಣೆ ಮಾಡ್ತೀರಾ. ಆ ರೀತಿಯ ಪರಿಸ್ಥಿತಿಗಳನ್ನ ಮಾರ್ಗಗಳು ನಿಮಗೆ ಬರ್ತಾನೆ ಇರ್ತವೆ. ನೀವು ಹೇಗೆ ಊಹಿಸಿಕೊಂಡ್ರೆ ನೀವು ನಿಮ್ಮ ಜೀವನವನ್ನ ನಿರ್ಧರಿಸಿದಂಗೆ. ಕೆಟ್ಟದ್ದರ ಬದಲು ಒಳ್ಳೆಯದನ್ನ ಊಹಿಸಿ. ತುಂಬಾ ಜನ ಅವರಿಗೆ ಅವಶ್ಯಕತೆ ಇಲ್ಲದೆ ಇರೋದ್ರ ಬಗ್ಗೆನೆ ಯೋಚನೆಯನ್ನ ಮಾಡ್ತಾ ಇರ್ತಾರೆ. ನಂತರ ಅದು ಅವರ ಜೀವನದಲ್ಲಿ ಬರೋದನ್ನ ನೋಡಿ ಆಶ್ಚರ್ಯಕ್ಕೆ ಗುರಿಯಾಗ್ತಾರೆ. ಮನುಷ್ಯರಿಗೆ ಅವರಿಗೆ ಬೇಕಾಗಿರೋದು ನಡೆಯದೇ ಇರೋದಕ್ಕೆ ಒಂದೇ ಒಂದು ಕಾರಣ, ಅವರಿಗೆ ಬೇಕಾಗಿರೋದಕ್ಕಿಂತ ಅವರಿಗೆ ಅವಶ್ಯಕತೆ ಇಲ್ಲದೆ ಇರೋದ್ರ ಬಗ್ಗೆ ಜಾಸ್ತಿ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ. ನೀವು ನಿಮ್ಮ ಆಲೋಚನೆಗಳನ್ನ ಪರಿಶೀಲಿಸಿ, ಹಾಗೇನೆ ನಿಮ್ಮ ಮಾತನ್ನ ನೀವು ಕೇಳಿ. ಆವಾಗ ನಿಮ್ಮಲ್ಲಿ ಏನ್ ನಡೆಯುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ನೀವು ಯಾವುದಾದರೂ ವಿಷಯವನ್ನ ಒಳ್ಳೇದು ಅಂತ ಅನ್ಕೊ
ಅನ್ಕೊಂಡಿದ್ದೀರಾ ಅಥವಾ ಕೆಟ್ಟದ್ದು ಅಂತ ಅನ್ಕೊಳ್ತಿದ್ದೀರಾ, ಅದು ನಿಮಗೆ ಬೇಕಾ ಅಥವಾ ಅವಶ್ಯಕತೆ ಇಲ್ವಾ ಅನ್ನೋದನ್ನ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಯೂನಿವರ್ಸ್ ಅನ್ನೋದು ಹಚ್ಕೊಳ್ಳೋದಿಲ್ಲ. ಅದರ ಕೆಲಸ ಕೇವಲ ನಿಮ್ಮ ಆಲೋಚನೆಗೆ ಸ್ಪಂದಿಸೋದು. ಅದಕ್ಕೆ ನೀವು ಯಾವುದೋ ಒಂದು ಸಾಲದ ಬಗ್ಗೆ ಆಲೋಚಿಸಿದ್ರೆ, ಅದರ ಬಗ್ಗೆ ದುಃಖ ಪಡ್ತಿದ್ರೆ ಯೂನಿವರ್ಸ್ಗೆ ನೀವು ಅದೇ ಫ್ರೀಕ್ವೆನ್ಸಿಯನ್ನ ಕಳಿಸ್ತಿದ್ದೀರಾ ಅಂತ ಅರ್ಥ. ನನಗೆ ಅಷ್ಟೊಂದು ಸಾಲ ಇದೆ, ನನಗೆ ಆರೋಗ್ಯ ಸರಿ ಇಲ್ಲ, ಈ ರೀತಿಯ ನೆಗೆಟಿವ್ ಅಫರ್ಮೇಷನ್ಸ್ ನಿಮಗೆ ನೀವೇ ಹೇಳ್ತಾ ಇದ್ದೀರಾ. ಅದಕ್ಕೆ ಅದೇ ನಿಮಗೆ ಜಾಸ್ತಿ ಅನ್ನೋದು ಬರ್ತಿರುತ್ತೆ. ಈ ಯೂನಿವರ್ಸ್ ಆಗ್ಲಿ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಆಗ್ಲಿ ವ್ಯಕ್ತಿಗತವಾದದ್ದು ಅಲ್ಲ. ಅದು ಒಳ್ಳೇದು ಕೆಟ್ಟದ್ದನ್ನ ನೋಡೋದಿಲ್ಲ. ಅದು ನಿಮ್ಮ ಆಲೋಚನೆಯನ್ನ ಗ್ರಹಿಸಿ ಅದನ್ನ ನಿಮ್ಮ ಜೀವನದಲ್ಲಿ ಕಳಿಸ್ತಾ ಇರುತ್ತೆ. ಎಲ್ಲದಕ್ಕಿಂತ ಉನ್ನತವಾದ ಭಾವನೆ ಪ್ರೇಮ. ನಿಮ್ಮ ಪ್ರತಿ ಆಲೋಚನೆಯನ್ನ ಪ್ರೇಮದಿಂದ ಕೂಡಿಸಿದರೆ, ಪ್ರತಿಯೊಂದನ್ನ ಪ್ರತಿಯೊಬ್ಬರನ್ನ ನೀವು ಪ್ರೀತಿಯಿಂದ ಕಾಣೋಕಾದ್ರೆ ನಿಮ್ಮ ಜೀವನದಲ್ಲಿ ಪೂರ್ತಿಯಾಗಿ ಬದಲಾವಣೆಯಾಗುತ್ತೆ. ನಿಮ್ಮ ಆಲೋಚನೆಯಿಂದ ನೀವು ಮತ್ಯಾರಿಗೂ ಹಾನಿಯನ್ನ ಮಾಡೋದಿಲ್ಲ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.